ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಹೋಪ್ ಎಲ್ಲರೂ ಸಾಕಲಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಗೋವಾ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇನ್ ಬಿಟ್ವೀನ್ ರಾಕ್ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ, ಎಂಜಾಯ್ ಮಾಡಿ. ಏನ್ ಬೇಕಮ್ಮ? ಮ್ಯಾಗಿ ಇಲ್ಲ, ಹಾಗೆ ಇಂದಮ್ಮ ಮ್ಯಾಗಿ. ಅವನು ಕೊಡು ಸ್ಪೂನು. ಏನ್ ಬೇಕಮ್ಮ ನಿಂಗೆ? ಅಮ್ಮ ಒಂದು ಕಡ್ಡಿ ಕೊಡಮ್ಮ, ಕಡ್ಡಿ ಒಂದು ಕೊಡಮ್ಮ. ಸರಿ ಸರಿ ಅಪ್ಪು ಆಯ್ತು ಊಟ ಬಿಸಿ. ನಮ್ಮಂಗೆ ಟೆಂಟ್ ಆಗ್ಬಿಟ್ಟೈತೆ ಅದಕ್ಕೆ. ಏಕೆ ಏಕೆ ತಿನ್ನು ಹೇಳು. ಸೊ ಇಲ್ಲಿ ರಿತು ಫುಡ್ ರಿವ್ಯೂಸ್ ಕೊಡ್ತಾ ಇದ್ದ. ಈ ಕ್ಲಿಪ್ಪಿಂಗ್ ಬಂದು ಸಂಜಯ್ ಅಣ್ಣ ನನಗೆ ಶೇರ್ ಮಾಡಿದ್ದಂಥ ಕ್ಲಿಪ್ಪಿಂಗ್. ಸೊ ನಾನು ಹೇಳಿದ್ನಲ್ಲ, ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಗೋ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಇಲ್ಲಿ ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಆ ಕಾಲದಲ್ಲಿ ಬಂದು ಸೆಟ್ಲ್ ಆಗಿರೋದು. ಈಗಿರೋಲ್ಲ ಇದೆಲ್ಲ ಮಾಡೋದು ಅಲ್ಲಿಂದ. ಇಲ್ಲಿ ಫಾರಿನರ್ಸು ಅವ್ರ ಡೇನ ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ರು ಅಂದರೆ ದೇ ವೆರ್ ಸಿಂಗಿಂಗ್ ಸೋ ಗುಡ್. ಅದಕ್ಕೆ ಅದೊಂದು ಇರಲಿ ಅಂತ ವಿಡಿಯೋ ವಿಕಾಸ್ ಫೋನಿಂದ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗಿ ಹಾಡಾಡ್ತಾಯಿದ್ರು. ಅವ್ರ ಲೈಫ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಅನಿಸ್ತಿತ್ತು. ಮತ್ತು ಸಡನ್ ಶಾಕ್ ನಮಗೂ ಕೂಡ ಮತ್ತು ಕಾವ್ಯಗೂ ಕೂಡ ಅಂತ ಅನಿಸುತ್ತೆ. ಸಂಜಯ್ ಅಣ್ಣ ಎಂತೆಂಥ ಸರ್ಪ್ರೈಸಸ್ ಕೊಡ್ತಾರೆ. ಆ್ಯಕ್ಚುಲಿ ಕಾವ್ಯದು ಬರ್ಡೇ ಕೂಡ ಇತ್ತು. ಸೊ ಅವ್ರಿಗೆ ಸರ್ಪ್ರೈಸ್ ಮಾಡೋಕ್ಕೋಸ್ಕರ ಸಂಜಯ್ ಅಣ್ಣ ಇದೊಂದು ಪ್ಲ್ಯಾನ್ ಮಾಡಿದರು. ಇಟ್ ವಾಸ್ ಸೋ ಗುಡ್. ಲೈಕ್ ಹೇಳೋಕ್ಕೆ ವರ್ಡ್ಸ್ಗಳನ್ನ ಲೈಕ್ ಹುಡುಕ್ತಾ ಇದ್ದೀವಿ. ಎಷ್ಟು ಸರ್ಪ್ರೈಸ್ ಆಡಿದ್ರು. ಅವ್ರ ಮುಖದಲ್ಲಿ ಬ್ಲಷಿಂಗ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಕಾವ್ಯ ನ್ಯಾಚುರಲ್ ಬ್ಲಷ್ ಅಂತ ಹೇಳ್ತಾರಲ್ಲ, ಆ ಥರ ಲೈಕ್ ಬ್ಲಷ್ ಆಗ್ತಾಯಿದ್ರು. ತುಂಬಾ ಖುಷಿಪಟ್ಟರು. ಸೊ ಇದು ಬಂದು ಸ್ಮಾಲ್ ಲೈಕ್ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಅಂತ ಅನ್ಕೊಬೋದು. ಸೊ ಒಂಥರ ಚೆನ್ನಾಗಿ ಅನಿಸ್ತು. ಮತ್ತು ಆ ಕ್ರ್ಯಾಕರ್ಸ್ ಆಗಲಿ ಮತ್ತು ಲೈಕ್ ಕ್ವೀನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಆ ಥರ ಹಸ್ಬೆಂಡು ವೈಫ್ನ ಟ್ರೀಟ್ ಮಾಡ್ತಾಯಿದ್ರು. ನ್ಯೂಲಿ ಮ್ಯಾರಿಡ್ ಬೇರೆ. ಸೊ ದಿಸ್ ಆಲ್ ಲೈಕ್ ಮ್ಯಾಟರ್ಸ್ ಲಾಟ್ ಅಂತ ಅನಿಸುತ್ತೆ. ಆ್ಯಡ್ ಆನ್ ಆಗುತ್ತೆ. ಸೊ ಸಂಬಂಧಗಳಲ್ಲಿ ಎಲ್ಲನೂ ಇರಬೇಕಲ್ವಾ, ಅದೇ ರೀತಿ ನನಗೆ ತುಂಬ ಖುಷಿ ಅಂತ ಅನಿಸ್ತು. ಅಣ್ಣ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಕಾವ್ಯಗೆ ಫುಲ್ ಸರ್ಪ್ರೈಸ್ ಎಲ್ಲ ಕೊಟ್ಟು ಇನ್ನೂ ರೀಲ್ಸ್ ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಅಲ್ಲಿ ಫುಡ್ ಆರ್ಡರ್ ಮಾಡಿದ್ದು ಕೂಡ ಅಷ್ಟೇ, ತುಂಬ ಯಮ್ಮಿ ಆಗಿತ್ತು. ನಾನು ಹೇಳಿದ್ನಲ್ಲ, ಆ್ಯಸ್ ಯೂಶುವಲ್ ಲಾಸ್ಟ್ ವೀಡಿಯೋದಲ್ಲಿ ಸಂಜಯ್ ಅಣ್ಣ ತುಂಬ ಚಾಯ್ಸ್ ಮಾಡಿ ಚೂಸಿ ಅವರು ತುಂಬ ಹುಡುಕ್ತಾರೆ. ಸೊ ರಿವ್ಯೂಸ್ ಎಲ್ಲ ನೋಡ್ತಾರೆ. ಮತ್ತು ಅವ್ರು ಆಲ್ರೆಡಿ ಅಲ್ಲಿ ಟೇಸ್ಟ್ ಮಾಡಿದರೆ ಬೇರೆಯವ್ರಿಗೂ ಕೂಡ ಟೇಸ್ಟ್ ಮಾಡಿಸ್ಬೇಕು, ಆ ಥರ ಒಂದು ಮೈಂಡ್ಸೆಟ್ ಇರೋರು. ಸೊ ಇಲ್ಲಿ ರಿತು ಕೂಡ ನೋಡಿ ಅವನು ತಿನ್ನೋದ್ರಲ್ಲೇ ಬ್ಯುಸಿಯಾಗೋಗಿದ್ದಾನೆ. ರಿವ್ಯೂ ಹೇಳೋ ಅಂತ ಸಂಜಯ್ ಅಣ್ಣ ಕೇಳಿದ್ರು. ಇಟ್ ವಾಸ್ ಲೈಕ್ ಟೇಕಿಂಗ್ ಟು ಟೈಮ್ ಅಂತ ಹೇಳ್ತಾರಲ್ಲ, ಟು ಮಚ್ ಆಫ್ ಟೈಮ್ ಆ ಥರ. ರಿತು ಕೂಡ ತುಂಬ ಚೆನ್ನಾಗಿ ರಿವ್ಯೂಸ್ ಕೊಡ್ತಾನೆ ಫುಡ್ಡಲ್ಲಿ, ಫುಡ್ ತಿನ್ನೋದ್ರಲ್ಲಿ. ಸೊ ಅವ್ರ ವ್ಲಾಗ್ನ ನೋಡಿ ಅಂತ ಹೇಳಿದ್ದೆ. ಸೊ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಚಾನಲ್ ನೇಮ್ನ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರಿಗೂ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಜ್ಯೂಸಿಯಾಗಿದೆ. ಚಿಕನ್ ಅಂತೂ ತುಂಬ ಲೈಕ್ ವೆರಿ ಜ್ಯೂಸಿಯಾಗಿತ್ತು ಮತ್ತು ಫ್ರೆಶ್ ಆಗಿತ್ತು. ಈ ಗೋವಾದಲ್ಲಿ ಏನು ಗೊತ್ತಾ, ಸೀ ಫುಡ್ಸ್ ಎಲ್ಲ ಸ್ವಲ್ಪ ಮಿನಿಮಮ್ ಅಂದರೆ ಲೈಕ್ ಕಾಸ್ಟ್ ಅಷ್ಟೊಂದಿರಲ್ಲ. ಬಟ್ ಈ ಥರ ಲೈಕ್ ಚಿಕನ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಾಗೆ ಪ್ರಾನ್ಸ್ ಅಲ್ಲಿ ಏನೇನು ಆರ್ಡ್ರ್ ಮಾಡಿದ್ರು ಅದನ್ನೇ ಇಲ್ಲೂ ಆರ್ಡ್ರ್ ಮಾಡಿಕೊಡಿದ್ದಾರೆ. ಇದೆಲ್ಲ ಸಂಜಯ್ ಅಣ್ಣ ನನಗೆ ಕಲಿಸಿದಂಥ ವೀಡಿಯೋ. ಇರಲಿ ಮೆಮೊರಿಗೆ ನನ್ನ ಯೂಟ್ಯೂಬಲ್ಲೂ ನಾವು ಗೋವಾಗೆ ಹೋಗಿದ್ದು. ಇದು ನನ್ನ ಫಸ್ಟ್ ಟೈಮ್ ಗೋವಾ ಅಂತ ಹೇಳಿದ್ನಲ್ವ. ಸೊ ಗೋವಾಗೆ ಹೋಗಿ ಲೈಕ್ ನನಗಂತೂ ತುಂಬ ಖುಷಿ ಆಯಿತು. ಕಾವ್ಯ ಇಸ್ ಆಲ್ಸೋ ಲಕ್ಕಿ ಆ್ಯಂಡ್ ಸಂಜಯ್ ಅಣ್ಣ ಆಲ್ಸೋ ಇಸ್ ಲಕ್ಕಿ ಅಂತ ಹೇಳ್ಬೋದು. ಯಾಕೆಂದರೆ ಒಬ್ರಿಗೊಬ್ರು ಲೈಕ್ ಹೊಂದ್ಕೊಂಡು ಸಪೋರ್ಟ್ ಮಾಡಿಕೊಂಡು ಹೋಗಬೇಕಲ್ವ, ಅದೇ ರೀತಿ ಲೈಕ್ ಚೆನ್ನಾಗಿತ್ತು ಅವತ್ತಿನ ಡೇ. ಅವ್ರಿಗೆ ಖುಷಿ ಆಯಿತು. ಸೊ ಕಾವ್ಯಗೆ ಮೇಯ್ನಾಗಿ ಬರ್ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾ ಇರೋದು. ಸೊ ಫಸ್ಟ್ ಮ್ಯಾರಿಡ್ ಆಗಿ ಹಸ್ಬೆಂಡ್ ಇಷ್ಟೊಂದು ಸರ್ಪ್ರೈಸ್ ಕೊಡೋದು ಎಲ್ಲ ಗರ್ಲ್ಸ್ಗೂ ಇಂಪಾರ್ಟೆಂಟ್ ಅನಿಸುತ್ತೆ ಅದು.
ಸೊ ಅವರು ಖುಷಿಯಾಗಿರ್ತಾರೆ ಅಂತ ನನ್ನ ಪ್ರಕಾರ ಅವ್ರ ಮುಖದಲ್ಲೇ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ಹಾಗೆ ರಿವ್ಯೂಸ್ ಕೊಡ್ತಾಯಿದ್ರು ಸಂಜಯ್ ಅಣ್ಣ ಎಷ್ಟೊಂದು ಚೆನ್ನಾಗಿದೆ ಅಂತ. ಪ್ರಾನ್ಸ್ ಆ್ಯಕ್ಚುಲಿ ನಾನು ತಿನ್ನಲ್ಲ, ನಾನು ಯಾವುದೇ ರೀತಿ ಸೀ ಫುಡ್ಸ್ ತಿನ್ನಲ್ಲ, ನಾನು ಬರೀ ತಿನ್ನೋದು ಒಂದೇ ಒಂದು ಚಿಕನ್ ಮಾತ್ರ. ಅದಕ್ಕೆ ಅಣ್ಣ ಲೈಕ್ ತುಂಬ ಚೆನ್ನಾಗಿದೆ, ಟ್ರೈ ಮಾಡು ಅಂತಲೇ ಇದ್ರು. ಸೊ ಸ್ಟಿಲ್ ನನಗೆ ಮೈಂಡ್ಸೆಟ್ಟಲ್ಲಿ ಆ ಥರ ಇರೋದ್ರಿಂದ ನಾವು ತಿನ್ನಲ್ಲ. ಅದೆಲ್ಲ ಮುಗಿಸ್ಕೊಂಡು ವಾಪಸ್ ರೂಮ್ಗೆ ಬಂದ್ರಿ. ಸೊ ರೂಮ್ಗೆ ಬಂದು ಅಲ್ಲೂ ಸ್ವಲ್ಪ ಪಾರ್ಟೀಸ್ ಎಲ್ಲ ಮಾಡಿ ಇವ್ರು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಎಷ್ಟೊತ್ತಾಯಿತು ಅಂತ ನಿಜ ನನಗೆ ಗೊತ್ತಿಲ್ಲ. ನಾನು ನನ್ನ ಮಗ ಫುಲ್ ಡೀಪ್ ಸ್ಲೀಪಿಗೆ ಹೋದ್ರಿ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೆ. ವ್ಯೂ ನೋಡಿಕೊಂಡು ಎಷ್ಟು ಸಖತ್ತಾಗಿದೆ ಅಂದರೆ ರೂಮ್ ಬೀಚ್ ಎದುರುಗಡೆನೇ ಇರೋದ್ರಿಂದ ಜಸ್ಟ್ ಒಂದು 10 ಹೆಜ್ಜೆ ಇಟ್ಟರೆ ಬೀಚ್ ಅನ್ನೋ ಥರ ಇತ್ತು. ಸೊ ತುಂಬ ಚೆನ್ನಾಗಿತ್ತು ವ್ಯೂ, ಅದನ್ನು ಹಾಗೆ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಹಾಗೆ ಕೇಳ್ತಾ ಇದ್ದೆ ಏನು ಮಾಡ್ತಾಯಿದ್ರಿ, ನೈಟೆಲ್ಲ ಎದ್ದಿದ್ರು 4 o'clock 5 o'clock ಪ್ರಾಬಬ್ಲಿ ಎದ್ದಿದ್ರು, ಆಮೇಲೆ ಹೋಗಿ ಮಲ್ಕೊಂಡಿದ್ದಾರೆ. ಇನ್ನು 1 hour ಬಿಟ್ಟು ನಾನು ಎದ್ದೇ ಇದ್ದೀನಿ ನಿದ್ದೆ ಮುಗಿಸ್ಕೊಂಡು. ಆಗಲೇ ನೋಡಿ ಮೀನು ಹಿಡಿಯೋಕ್ಕೆ ಬೋಟ್ಗಳೆಲ್ಲ ನದಿಗೆ ಇಳೀತು ಅಂತ ಹೇಳ್ತಾರಲ್ಲ, ಅದೇ ರೀತಿ ವಾಕ್ ಅಂತೂ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ ಅದೊಂಥರ ಲೈಕ್ ಚೆನ್ನಾಗಿರುತ್ತೆ ಅಲ್ವಾ, ಪೀಸ್ ಆಗಿರುತ್ತೆ. ಮತ್ತು ಇನ್ನೂ ಒಂದೇನೆಂದರೆ ಬೆಳಗ್ಗೆ ಹೊತ್ತು ಸೂರ್ಯ ಅಷ್ಟೊಂದಿರಲ್ಲ, ಅಂದರೆ ಲೈಕ್ ಬರ್ನಿಂಗ್ ಅಂತ ಅನಿಸಲ್ಲ ನಿಮಗೆ. ಮಧ್ಯಾಹ್ನ ಹೊತ್ತೆಲ್ಲ ಅಲ್ಲಿ ವಾಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಈ ಅರ್ಲಿ ಮಾರ್ನಿಂಗ್ ಹೋದರೆ ಡೀಪ್ ಬ್ರೀತ್ ತೊಗೊಂಡು ಸಖತ್ತಾಗಿರುತ್ತೆ. ಹಾಗೆ ಇರಲಿ ಅಂತ ನಮ್ಮ ರೂಮ್ನ ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ರೂಮ್ ಮಾಡಿದರು. ನನಗೆ ಇದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ರೂಮ್ ವಾಸ್ ಡೀಸೆಂಟ್, ಓಕೆ, ಚೆನ್ನಾಗಿತ್ತು. ಯಾರಿಗಾದ್ರೂ ಈ ರೂಮ್ ಡೀಟೇಲಾಗಿ ಬೇಕು, ಗೋವಾಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ರೀಸನಬಲ್ ಇದೆ ಪ್ರೈಸು ಅಂತೆಲ್ಲ, ನಿಮಗೆ ರೀಸನಬಲ್ ಇದೆ ಪ್ರೈಸು, ಡೀಟೇಲ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡು ಫುಡ್ನ ಸ್ವಿಗ್ಗಿ ಮಾಡಿಕೊಂಡು ಇಲ್ಲಿ ಇಡ್ಲಿ ವಡೆ, ನಮ್ಮ ಶನಿವಾರ ಆಗಿರುತ್ತೆ ಅನಿಸುತ್ತೆ ಅದು, ಸೊ ಅದಕ್ಕೋಸ್ಕರ ಇಡ್ಲಿ ವಡೆ ಲೈಕ್ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗಿದ್ವಿ. ಗೋವಾದಲ್ಲಿ ಹೋಗಿ ವೆಜ್ ಎಲ್ಲ ಟ್ರೈ ಮಾಡೋದು ಇಟ್ಸ್ ಲೈಕ್ ನಾಟ್ ಸೋ ವರ್ತ್. ಓಕೆ, ಟೇಸ್ಟು ಸ್ವಲ್ಪ ಮ್ಯಾಚ್ ಆಗ್ತಾಯಿತ್ತು, ಬಟ್ ಇಲ್ಲಿ ತಿನ್ನೋ ಥರ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ತಿನ್ನೋ ಥರ ಅಂತೂ ಇರಲಿಲ್ಲ. ಹಾಗೆ ಪಾಪು ಇದು ಪಕ್ಕದ ರೂಮು, ಅಂದರೆ ಸಂಜಯ್ ಅಣ್ಣ ಅವ್ರ ರೂಮ್ ಇದು. ಸೊ ಇಲ್ಲಿ ಓಡ್ ಬಂದುಬಿಟ್ಟ. ಸೊ ಅದಕ್ಕೆ ಇರಲಿ ಅಂತ ಹಂಗೆ ಒಂದು ರೂಮ್ ಟೂರ್ ಥರ ಮಾಡಿಕೊಂಡೆ. AC ಇದೆ, ಫ್ಯಾನ್ ಇದೆ, ಫ್ರಿಡ್ಜ್ ಇದೆ, ಲೈಕ್ ವಾರ್ಡ್ರೋಬ್ಸ್ ಇದೆ, ಬಟ್ಟೆ ಇಟ್ಕೊಳ್ಳೋಕ್ಕೆ, ಮಂಚ ಇದೆ ಮಲ್ಕೊಳ್ಳೋಕ್ಕೆ, ವಾಶ್ರೂಮ್ಸ್ ಇದೆ. ಸೊ ಎಲ್ಲ ಲೈಕ್ ಎಲ್ಲ ಅನುಕೂಲಗಳಿದೆ, ರೀಸನಬಲ್ ಆಗಿದೆ ಪ್ರೈಸು. ಸೊ ಚೆನ್ನಾಗಿತ್ತು ಒಂಥರ. ನೋಡಿ ಅವನು ಹೋಗಿ ಬಚ್ಚಿಕೊತಾ ಇದ್ದ, ತುಂಬ ಆಟ ಆಡಿಸ್ತಾ, ಚೆನ್ನಾಗಿತ್ತು ನಮ್ಮ ಡೇ. ನಾನು ಈ ಥರ ರೆಡಿ ಆಗಿದ್ದೀನಿ. ಅಲ್ಲಿ ಒಂದು ಮಿರರ್ ಇದ್ದಿದ್ದರಿಂದ ನಾನು ಹಾಗೆ ಸುಮ್ಮನೆ ಈ ಡ್ರೆಸ್ ನಾನು ಆಲ್ರೆಡಿ ಹಾಕಿರೋದನ್ನ ನೀವು ನೋಡಿದ್ದೀರ. ಸೊ ಅದೇ ಡ್ರೆಸ್ನ ಹಾಕ್ಕೊಂಡಿದ್ದೆ ಅಷ್ಟೇ, ಇನ್ನೇನೂ ಇಲ್ಲ. ನೋಡಿ ಎಷ್ಟೆಷ್ಟು ಕಾಟ ಕೊಡ್ತಾ ಇದ್ದಾನೆ ನನ್ನ ಮಗ. ಬಾ ನಾನು ರೆಡಿ ಆಗಬೇಕು, ಪ್ಯಾಂಟ್ ಹಾಕಬೇಕು ಅಂತ ಓಡಿಸ್ತಾ ಇದ್ದೀನಿ. ಲೈಕ್ ಇಲ್ಲೂ ಕೂಡ ಪ್ಯಾಂಟ್ ಹಾಕ್ಕೊಂಡಿದ್ರೆ ಇಡೀ ರೂಮೆಲ್ಲ ಸುತ್ತಾ ಇದ್ದಾನೆ. ಇದು ಇನ್ನೇನು ಖಾಲಿ ಮಾಡೋ ಟೈಮಲ್ಲಿ ರೂಮ್ ಸ್ವಲ್ಪ ಮೆಸ್ಸಿಯಾಗಿದೆ, ಪ್ಲೀಸ್ ಡೋಂಟ್ ಟೇಕ್ ಇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಸ್ಟಾರ್ಟ್ ಆಯಿತು. ಕಾವ್ಯ ಹೇಗೆ ಕಾಣಿಸ್ತಿದ್ದಾರೆ, ರೆಡಿಯಾಗಿದ್ದಾರೆ ನೋಡಿ. ಮನನ್, ರಿತು, ಸೊ ಇವರೆಲ್ಲ ಸಖತ್ತಾಗಿ ಸಿಕ್ಕಾಪಟ್ಟೆ ಫನ್ ಮಾಡ್ತಾಯಿದ್ರು. ಅಂದರೆ ಬೋರಿಂಗ್ ಅಂತ ಅನಿಸ್ತಾ ಇರಲಿಲ್ಲ ನಮ್ಮ ಜರ್ನಿ. ಮಾತಾಡಿಕೊಂಡು ಫನ್ ಮಾಡಿಕೊಂಡು ಹಾಡುಗಳು ಆಡಿಕೊಂಡು ಲೈಕ್ ಪಾಪು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದ. ನೋಡಿ ಫೈನಲಿ ಅವನ್ನ ಒಂದು ರೆಡಿ ಮಾಡಿ ಕಾರಲ್ಲಿ ಕುಣ್ಸೋಕ್ಕೆ ಇಷ್ಟೊತ್ತಾಯಿತು. ಸೊ ನಾವು ಇಲ್ಲಿಂದ ಹೋಗ್ತಾ ಇರೋದು ಇನ್ನೂ ಒಂದು ಜಾಗಕ್ಕೆ. ಇವಾಗ ನಾರ್ತು ಸೌತು ಈಸ್ಟ್ ಆ ಥರ ಹೇಳ್ತಾರಲ್ಲ, ಅದೇ ರೀತಿ ನಾವು ಒಂದು ಮೂಲೆಯಿಂದ ಇನ್ನೊಂದು ಮೂಲೆಯ ಗೋವಾಗೆ ಹೋಗ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಡೀಟೇಲ್ಸು ನಾನು ನಿಮಗೆ ಕೊಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಹೋಗೋ ದಾರಿಯಲ್ಲಿ ಹಾಗೆ ನಮಗೆ ಲೈಕ್ ಹೊಟ್ಟೆ ಹಸಿಯುತ್ತಲ್ವ, ಮಧ್ಯಾಹ್ನ ಆಗೋಗಿತ್ತು. ನಾಷ್ಟ ತಿಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಮಾಡೋ ಅಷ್ಟಕ್ಕೆ ಮಧ್ಯಾಹ್ನ ಮುಗ್ದೇ ಹೋಯಿತು. ನಾವು ಅಲ್ಲಿ ತಿಂದಿದ್ದು ಕೂಡ ಲೈಟಾಗಿ ಲೈಕ್ ಒಂದು ಇಡ್ಲಿ ವಡೆ ಆ ಥರ ತಿನ್ಕೊಂಡು ಹೋಗಿದ್ದು. ಸೊ ಅದಾದಮೇಲೆ ಇಲ್ಲಿ ನಾವು ಲಂಚ್ ಮಾಡಿದ್ವಿ. ಸೊ ಲಂಚ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಅಂದರೆ ನಾನು ಸೀ ಫುಡ್ಸ್ ಎಲ್ಲ ಟ್ರೈ ಮಾಡಿಲ್ಲ, ಬಟ್ ಅಲ್ಲಿ ಕ್ರ್ಯಾಬ್ಸ್ ಆಗಲಿ, ಸೀ ಫುಡ್ಸ್ ಬೇರೆ ಥರ ಲೈಕ್ ಪ್ರಾನ್ಸ್, ಫಿಶ್ ಎಲ್ಲ ಟ್ರೈ ಮಾಡಿದ್ರು ಸಂಜಯ್ ಅಣ್ಣ ಮತ್ತು ಕಾವ್ಯ, ವಿಕಾಸ್ ಕೂಡ ಅಷ್ಟೊಂದು ಲೈಕ್ ತಿನ್ನಲ್ಲ ಅನಿಸುತ್ತೆ. ಚಿಕನ್ ಮಾತ್ರನೇ ಅವರು, ಮತ್ತು ಮಟನ್ ತಿಂತಾರೆ. ಸೀ ಫುಡ್ಸನ್ನು ಅಭ್ಯಾಸ ಮಾಡ್ಕೊಂಡಿಲ್ಲ. ಮತ್ತು ನಮ್ಮ ಪಾಪು ಕೂಡ ಅಷ್ಟೇ ಫಸ್ಟ್ ಟೈಮ್ ಒಂಚೂರು ಕ್ರ್ಯಾಬ್ನ ಟ್ರೈ ಮಾಡ್ದ. ಅಂದರೆ ಒಂದು ಸ್ವಲ್ಪ ಸಂಜೆ ಅಣ್ಣನೇ ಫೀಡ್ ಮಾಡ್ತಾಯಿದ್ರು
ಅವನಿಗೆ. ಸೊ ಅವ್ನು ಕೂಡ ಎಂಜಾಯ್ ಮಾಡ್ದ. ಗೋವಾ ನೋಡಿ, ಗೋವಾ 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 ಸಮುದ್ರದಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ತಾ ಇರೋ ಬೋಟಲ್ಲಿ ಲೈಟ್ಸ್ ನೋಡ್ತಿದ್ರೆ ಗೊತ್ತಾಗುತ್ತೆ ಗೋವಾ ಎಂಥ ಅದು ಅಂತ. ಸೊ ಇನ್ನೂ ತುಂಬ ಚೆನ್ನಾಗಿರ್ತಿತ್ತೇನೋ, ಬಟ್ ತುಂಬ ಮಿಸ್ ಮಾಡ್ಕೊಂಡ್ವಿ. ಅಲ್ಲಿ ಮಾಡ್ಕೊಂಡಲ್ಲ ಅದು ಫುಟ್ಬಾಲು, ಇದು ಕ್ರಿಕೆಟ್. ಹೌದಾ? ಏನು ಕಾಣಿಸ್ತಲ್ಲ ಲೈಟ್. ಸೊ ನೋಡಿದ್ರಲ್ವಾ ನಾವು ಯಾವ ಥರ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಹಾಡುಗಳು ಕೇಳಿಸ್ಕೊಂಡು ಟ್ರಾವೆಲ್ ಮಾಡ್ತೀವಿ ಅಂತ. ಆಲ್ಮೋಸ್ಟ್ ಆಲ್ ಟ್ರಾವೆಲ್ಗೆ ತುಂಬ ಟೈಮ್ ಆಗೋಗುತ್ತೆ. ಸೊ ಗೋವಾದಲ್ಲಿ ನಾವು ಯಾಕಂದರೆ ಒಂದು ಪ್ಲೇಸಿಂದ ಇನ್ನೊಂದು ಕಾರ್ನರ್, ಅಂದರೆ ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರ್ಗೆ ಟ್ರಾವೆಲ್ ಮಾಡ್ತಾ ಇದ್ದಿದ್ದು. ಇದು ಯಾಕೆ ಅಷ್ಟೊಂದು ಟ್ರಾವೆಲ್ ಮಾಡಿದ್ವಿ, ಏನು ವಿಷಯ, ಏನು ಕತೆ, ಅದೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ತೀನಿ. ಈ ವ್ಲಾಗಲ್ಲಿ ನಾನು ಅದನ್ನು ಅಪ್ಡೇಟ್ ಮಾಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ವೆಯ್ಟಿಂಗ್ ಮಾಡಿಸೋಣ ಅಂತ ಅಷ್ಟೇ. ಬಟ್ ತುಂಬ ಚೆನ್ನಾಗಿರುತ್ತೆ, ಕ್ರಿಯೇಟಿವ್ ಆಗಿತ್ತು. ಆ ಜಾಗ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ನಾವು ಹೋಗ್ತಾ ಇರೋದು. ಸೊ ಈ ಬ್ರಿಡ್ಜ್ ನೋಡಿ ಹೆಚ್ ಅಂತ ಇತ್ತು ಗೋವಾದಲ್ಲಿ. ಮತ್ತು ಇದು ಸ್ಟೇಡಿಯಮ್ಸ್ ಲೈಕ್ ಕ್ರಿಕೆಟ್ ಸ್ಟೇಡಿಯಮ್ನ ತೋರಿಸ್ದೆ ನಿಮಗೆ ಆನ್ ದ ವೇ ಅಲ್ಲೇ. ಮತ್ತು ಫುಟ್ಬಾಲ್ ಸ್ಟೇಡಿಯಂ ನೋಡಿ. ನನ್ನ ಮಗ ನನಗೆ ವಾಯ್ಸ್ ಓವರ್ ಕೂಡ ಕೊಡೋಕ್ಕೆ ಬಿಡಲ್ಲ ಅಂತಾನೆ. ಚುಪ್ ಸಾರಿ ಕೇಳು ನೋಡು, ಹಂಗೆಲ್ಲ ಮಾಡಬಾರ್ದು. ಸೊ ನಾನು ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಸಂಜಯನ ಕೂಡ ವೀಡಿಯೋ ಮಾಡ್ಕೊತಾ ಇದ್ರು ಅವ್ರ ವ್ಲಾಗ್ಗೆ. ಸೊ ನೋಡಿ, ಎಲ್ಲ ಒಟ್ಟಿಗೆ ವ್ಲಾಗರ್ಸ್ ಇದ್ದರೆ ಯಾವ ಥರ ಎಲ್ಲರೂ ಫೋನ್ ಇಟ್ಕೊಂಡು ಮಾಡ್ತೀವಿ. ಇಲ್ಲಿ ಒಂದು ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದರು, ಓಕೆನಾ. ಬಸ್ ಬೇರೆ ಅಡ್ಡ ಇತ್ತು. ನಾನು ವಿಕಾಸ್ ಕೇಳ್ತಾ ಇದ್ದೆ, ಒಂದು ನಿಮಿಷ ಇರು, ಸ್ಲೋವಾಗಿ ಹೋಗು ಅಂತ. ಸೊ ವೆಯ್ಟ್ ಮಾಡಿ ನನಗೋಸ್ಕರ ಸ್ವಲ್ಪ ಸ್ಲೋವಾಗಿ ಹೋಗಿದ್ದು. ಅಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ. ಇದು ರೋಡ್ ಸೆಂಟರಲ್ಲಿ ಇರುತ್ತಲ್ವ, ಲೈಕ್ ಸರ್ಕಲ್ ಆ ಥರ ಎಲ್ಲ ಹೇಳ್ತಾರಲ್ವ, ಅಲ್ಲಿ ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸಿ ಆರಾಮಾಗಿ ವೀಡಿಯೋ ಮಾಡ್ಕೊಳ್ಳೋ ಥರ ಚಾನ್ಸ್ ಕೊಟ್ಟರು ವಿಕಾಸು. ಸಂಜಯ್ ಅಣ್ಣ ಕೂಡ ಹೇಳ್ತಾಯಿದ್ರು, ನಿಲ್ಲಿಸೋ ಸಕ್ಕತ್ತಾಗಿದೆ ನೋಡೋಕ್ಕಿದು ಅಂತ ಹೇಳಿ. ಡೆಕೋರೇಷನ್ ಅಂತೂ ಮಸ್ತಾಗಿತ್ತು. ಇನ್ನೇನು ಕ್ರಿಸ್ಮಸ್ ಟೈಮಲ್ಲಿ ನಾವು ಹೋಗಿದ್ದಿದ್ದು. ಸೊ ಗೋವಾ ಕ್ರಿಸ್ಮಸ್ ಟೈಮ್, ನ್ಯೂ ಇಯರ್ ಟೈಮಲ್ಲಿ ಡಬಲ್ ಎಲ್ಲ ತ್ರಿಬಲ್ ಬ್ಯುಸಿ ಆಗೋಗಿರುತ್ತೆ ನಾರ್ಮಲ್ ಡೇಸ್ಗಿಂತ. ಸೊ ಅಷ್ಟೊಂದು ಬ್ಯುಸಿ ಇತ್ತು. ಅದಾದಮೇಲೆ ನಾನು ಹೇಳಿದ್ನಲ್ವ ಲಂಚ್ ಬ್ರೇಕ್ ಅಂತ, ಸೊ ಅಲ್ಲಿಗೆ ಬಂದಿದ್ವಿ. ಸೊ ಇಲ್ಲಿ ಸ್ವಲ್ಪ ಹಾಗೆ ರಾಕ್ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ನೋಡಿ. ಸೂಪರ್, ಅಲ್ಲೆಲ್ಲಿ ಸೂಪರ್ ಎಲ್ಲ ಕ್ರಿಯೇಟಿವ್ ಆಗಿದೆ ಅಲ್ಲ. ನಾವು ವಿವರ್ಸ್ ಬಂದಿದ್ದು, ಅದಕ್ಕೆ ಕೇಳಬೇಕು. ಟೇಸ್ಟ್ ಮಾಡಿ ಹೇಳಿ ಅಣ್ಣ, ಇದೇ ಮಾತು. ಟೇಸ್ಟ್ ಚೆನ್ನಾಗಿದ್ರೆ ಸಾಕು. ಇದೆ ಇದು ಹೆಂಗಿದೆ ಅಂತ ಹೇಳಿ. ಏನು ಇಲ್ಲ ಆದರೆ ಒಳ್ಳೇದು ಹೆಲ್ತ್ಗೆ. ಹೆಂಗಿರುತ್ತೆ ಹಿಡ್ದಾಗಲ್ವಾ, ಕಲರ್ ನೋಡಿ, ಬಾಯ್ಲ್ ಆಗಿದ ತಕ್ಷಣ ಪಿಂಕ್ ಆಗಿಬಿಡುತ್ತೆ, ರೆಡ್ಡಿಶ್. ಹೋಲ್ಸಿರ್ತಾರೆ. ಸೊ ಆ್ಯಕ್ಚುಲಿ ಎಲ್ಲ ತಿಂದಾಗಿದೆ, ಇನ್ನೊಂದ್ಸಲ ಮಾಡ್ತಾರೆ. ಈ ಥರ ಇದೆ ಪಾಟ್ಸ್, ಗ್ರೀನರಿ. ಆಚೆ ಹಿಂಗಿದೆ, ಇದ್ರ ಪಕ್ಕನೇ ಈ ಥರ ಬಾರ್ ನೋಡ್ಕೊಳ್ಳಿ. ಇಲ್ಲಿ ಯಾವುದೋ ಒಂದು ಪ್ಲೇಸ್ ಇದೆ, ನನಗೆ ಗೊತ್ತಿಲ್ಲ ಸರಿಯಾಗಿ, ಆಮೇಲೆ ಹೇಳೋದು. ಈ ಥರ ಪ್ಲಾನ್ಸ್ ಇದೆ, ಬನ್ನಿ ಅವ್ರ ಕಡೆ ಹೋಗೋಣ. ಸೊ ಇಲ್ಲಿ ಟುಡೇ ಸ್ಪೆಷಲ್ ಪ್ಯಾನ್ ಫ್ರೈಡ್ ಚಿಕನ್ ನೋಡ್ಕೊಂಬಿಡಿ. ಈ ಥರ ಇದೆ, ಮ್ಯಾಟ್ ಹಾಕಿದ್ದಾರೆ. ಸೊ ಡಿಸ್ಪ್ಲೇಸ್
ಕ್ಲೀನಿಂಗ್ ಇದೆ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಥರ ಟೇಬಲ್ಸ್, ACs, ಎಲ್ಲ ಚೆನ್ನಾಗಿದೆ. ಈ ಥರ ಇದೆ. ಇವಾಗಲೂ ಎಲ್ಲ ಫೇಮಸ್. ಕಿಚನ್ ಆ್ಯಂಡ್ ವಾಶ್. ಪ್ರಿಟಿ ಆಗಿದೆಯಾ ನೋಡಿ, ಹೇಳಿ. ಸೊ ಮುಗೀತು. ಮೇಲೆ ಥರ ಹೋಗಿ ಮೇಲೆ ಕೂಡ ಸೀಟಿಂಗ್ಸ್ ಇರಬೇಕು, ನಂಗೆ ಗೊತ್ತಿಲ್ಲ, ಬಟ್ ಸಕಳಂದೆ ಥರ ಇದೆ. ಹಾಯ್ 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 ಹೇಳು. ಹಾಯ್ ಹಾಯ್. ಪ್ಲೇನ್ ಗೆಸ್ಟ್ ಏನು ಬೇಕು? ಚಾಕಿ ಬೇಕಾ? ಚಾಕಿ ಅಂದ್ರ ಅದಕ್ಕೆ ಬಂದ್ಬಿಟ್ಟು ನನ್ನ ಕೈಡಿ. ವಾಯ್ಸ್ ಓವರ್ ಕೊಡ್ತೇನೆ ಬಿಡು. ಅಯ್ಯೋ ರಾಮ, ತಗೊಂಡಂಗಿದೆ ನಿಲ್ಸ್ಬೋದು. ಅಲ್ಲ ಅಲ್ಲ ನೆಕ್ಸ್ಟ್ ಲೆವೆಲ್ ಇದಕ್ಕಿಂತ ತಮಿಳಲ್ಲಿ ಒಂದು ಧನುಷ್ ಒಂದು ಹಾಡಿದೆ. ಅವಳು ಯಾವಾಗಲೂ ಕ್ಯೂಟೆ. ಯಾರು ಗೊತ್ತಾ ತಂದೆ? ತಂದೆ ಯಾರು ಗೊತ್ತಾ? ಹೇಳ್ಬಿಡ್ತೀಯಾ? ಕಮ್ಯಾ ಕೃಷ್ಣ ತಂದೆ ಯಾರಿಲ್ರಿ ನೋಡೋಣ. ಯಾರು? ವಾಜ್ಪೇಯಿ. ಏ ಅಣ್ಣ, ಫಾಸ್ಟ್ ಕೊಡಿಸಿದಾರೆ ನಮ್ಮ ಪಪ್ಪ. ನೋಡಲ್ಲಿ ಇದು ಚೆನ್ನಾಗಿದೆ ನೋಡು. ಇರು ಚಿನಿ, ಹೋಗ್ಬಾರ್ದೆ ನೋಡು, ಪಪ್ಪ ಕರೀತಾರೆ ಇರು, ಪಪ್ಪನೇ ಕರೀತಾ ಇರು. ಸೊ ಲಂಚ್ ಅಂತೂ ಆ ಕ್ರ್ಯಾಬ್ಸ್ ಆಗಲಿ ಅದೆಲ್ಲ ನೋಡೋಕ್ಕೆ ಡಿಲೀಷಿಯಾಗಿ ಅನಿಸ್ತಾ ಇತ್ತು. ಸೊ ತಿನ್ನೋರ್ಗೂ ಪ್ರಾಬಬ್ಲಿ ಚೆನ್ನಾಗೇ ಇರುತ್ತೆ. ಸೊ ಹಾಗೆ ನೋಡಿ ಅಲ್ಲಿ ದೂರದಲ್ಲಿ ಸೂರ್ಯ ಮುಳುಗ್ತಾ ಇದ್ದ, ಈ ಕಡೆ ಚಂದ್ರ ಹುಟ್ತಾ ಇದ್ದ. ಸೊ ಆಲ್ರೆಡಿ ಈವ್ನಿಂಗ್ ಥರ ಹಾಕೋಯ್ತು ನಾವು ಆ ಪ್ಲೇಸ್ಗೆ ರೀಚ್ ಆಗೋದಕ್ಕೆ. ಇಲ್ಲಿ ನಾವು ಬಂದಿರೋದು ಸಂಜಯ್ ಅಣ್ಣನ ಮತ್ತು ಕಾವ್ಯನ ಡ್ರಾಪ್ ಮಾಡೋಕ್ಕೆ. ತಿರ್ಗಾ ವಾಪಸ್ ನಾವು ಅದೇ ರೂಮ್ಗೆ ಹೋಗ್ತೀವಿ. ಸೊ ಇಲ್ಲಿ ಏನಾಯಿತು, ಯಾಕೆ ಅವರಿಬ್ಬರು ಇಲ್ಲಿ ಬಂದರು, ಏನು ಎತ್ತ, ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬಟ್ ಇಲ್ಲಿ ನಾವು ಅವ್ರನ್ನ ಡ್ರಾಪ್ ಮಾಡಿ ಜಸ್ಟು ಕೆಳಗಡೆ ಇಳ್ದು ನೋಡಿದ್ರೆ ಆಸಮ್ ಆಗಿತ್ತು. ಇಲ್ಲಿ ಬಿಸಿ ಬಿಸಿ ಗಾಳಿ ಅಂತ ಅನಿಸ್ಲೇ ಇಲ್ಲ. ನಾವು ಇದ್ದಿದ್ದ ರೂಮ್ ಕಡೆ ಏನಾಗ್ತಾಯಿತ್ತು, ನಮಗೆ ಆಚೆ ಹೋಗೋಕ್ಕೇ ಬಿಸಿ ಗಾಳಿ, ಅಂದರೆ ಮುಖ ಎಲ್ಲ ಉರಿಯೋ ಥರ ಫೀಲ್ ಆಗ್ತಾಯಿತ್ತು. ಒಂಥರ ತಣ್ಣಕ್ಕೆ ಅನಿಸ್ತಾ ಇರಲಿಲ್ಲ, ಸುಡ್ತಾ ಇತ್ತು, ಸೆಕೆ ಅಷ್ಟೊಂದಿತ್ತು. ಸೊ ಈ ಜಾಗದಲ್ಲಿ ಸುತ್ತ ತೆಂಗಿನಕಾಯಿ ಮರ ಕೂಡ ಕಾಣಿಸ್ತಾ ಇತ್ತು ಬೀಚ್ ಸುತ್ತ. ಸೊ ಅದಕ್ಕೋಸ್ಕರ ತಂಪಾದ ಗಾಳಿ ತಣ್ಣಕ್ಕೆ ಹಂಗೆ ಬ್ರೀಸ್ ಆಗ್ತಾಯಿತ್ತು. ಸೊ ನಿಂತ್ಕೊಂಡಿದ್ರು ನಮಗೇನು ಅಷ್ಟೊಂದು ಸೆಕೆ ಆ ಥರ ಅನಿಸ್ತಾ ಇರಲಿಲ್ಲ. ಬಿಸಿಲಿತ್ತು ಬಟ್ ನಮ್ಗೆ ಆ ಥರ ಅನಿಸ್ತಾ ಇರಲಿಲ್ಲ, ಕೂಲ್ ಅಂತ ಅನಿಸ್ತಾ ಇತ್ತು. ಮತ್ತು ಆ ಕಾರ್ನರ್ಗೆ ಹೋಗಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ. ಸೊ ಅದನ್ನು ರಾ ಕ್ಲಿಪ್ಪಿಗೆ ಹಾಗೆ ಹಾಕ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ಯಪ್ಪ ದೇವ್ರೆ, ಭಯ ಭಕ್ತಿ ಇಲ್ಲ. Who is answerable for your parents? ನಾನು ಹೆಂಗೆ ಆ ಸೈಡ್ ಅವ್ರು ಹೋದ ಸಂಜಾನ ಹೋದ್ರಲ್ಲ, ವಾಪಸ್ ಬಂದ್ಬಿಟ್ರಲ್ಲ. ಅವ್ನು ಬಂದ್ಬಿಟ್ರಾ? ಹಾ, ಮತ್ತೆ ಗೊತ್ತಿಲ್ಲ, ಅಲ್ಲೊಂದಿದೆ ಓಪನಿಂಗ್. ಕುಡಿ ಕಲ್ಪನು ಪರವಾಗಿಲ್ಲ
ಕಾ ಸಬ್ಸ್ಕ್ರೈಬರ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೇಕಾ? ಆಟದ ಮೇಲೆ ಹೋದ್ರೆ ಹೋಗ್ಲಿ.